ಬೆಳಗಾವಿಯಲ್ಲಿ ಆಲಿಕಲ್ಲು ಮಳೆಗೆ ರೈತಾಪಿ ವರ್ಗ ಕಂಗಾಲಾಗೋಗಿದೆ. ಬಹಳಷ್ಟು ನಷ್ಟ ಆಗಿದೆ. ಈ ಬಾರಿ ದಿಢೀರಾಗಿ ಆಲಿಕಲ್ಲು ಮಳೆ ಬಂತಲ್ಲ, ಇದರಿಂದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಬಹಳ ನಷ್ಟ ಆಗಿದೆ. ಅಕಾಲಿಕ ಆಲಿಕಲ್ಲು ಮಳೆಗೆ ರೈತ ಬೆಳೆದಿರುವಂತಹ ಸಂಪೂರ್ಣ ಬೆಳೆ ನಾಶ ಆಗೋಗಿದೆ. ಬೆಳಗಾವಿ ಹೊರವಲಯದ ಗಾಂಧಿನಗರ ಪ್ರದೇಶದಲ್ಲಿರುವಂತಹ ಜಮೀನು ಬೇರೆಯವರ ಜಮೀನನ್ನ ಬಾಡಿಗೆಗೆ ಪಡೆದುಕೊಂಡು ಉಳುಮೆಯನ್ನ ಮಾಡ್ತಾ ಇದ್ರು ರೈತರು. ಆದ್ರೆ ಇದೇ ಒಂದು ಬೆಳೆ ಈಗ ಈ ಒಂದು ಮಳೆಯಿಂದ ಸಂಪೂರ್ಣವಾಗಿ ನಾಶ ಆದ್ರೆ ಮತ್ತೆ ಎಷ್ಟರ ಮಟ್ಟಿಗೆ ಅವ್ರಿಗೂ ಕೂಡ ನಷ್ಟ ಆಗ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡಬಹುದು. ಒಟ್ಟು 7 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆ ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಬೆಳೆ ಹಾನಿಯಿಂದ ಸಾಲಕ್ಕೆ ಸಿಲುಕಿದ್ದಾರೆ ರೈತ ಮಹೇಶ್. ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ರೈತ ಮಹೇಶ್ ಮನವಿ ಮಾಡಿಕೊಂಡಿದ್ದಾರೆ. ಬೆಳೆ ಹಾನಿಯಿಂದ ಸಾಲಕ್ಕೆ ಸಿಲುಕಿರುವಂತದ್ದು ರೈತರು. ಇದೀಗ ಇಲ್ಲೂ ಕೂಡ ರೈತ ಮಹೇಶ್ ಇವರು ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗಿದೆ. 7 ಎಕರೆ ಜಮೀನಲ್ಲಿ ಈ ಒಂದು ಬೆಳೆನ ಬೆಳೆದಿದ್ರು. ಆದ್ರೆ ಮೊನ್ನೆ ದಿಢೀರಾಗಿ ಏನ್ ಮಳೆ ಬಂತಲ್ಲ 2 ದಿನ, ಆ ಒಂದು ಮಳೆಯಿಂದ ಎಲ್ಲವೂ ಕೂಡ ಹಾನಿಯಾಗಿ ಸಂಪೂರ್ಣವಾಗಿ ನಾಶ ಆಗಿ ಈಗ ನಷ್ಟ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಪರಿಹಾರ ನೀಡಿ ಅಂತ ಹೇಳಿ ಒಂದು ರೀತಿಯಾಗಿ ಸರ್ಕಾರಕ್ಕೆ ಇವರು ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಪ್ರತಿ ಬಾರಿ ರಾಜ್ಯ ಸರ್ಕಾರ ಯಾವಾಗೆಲ್ಲ ಈ ರೀತಿಯಾಗಿ ರೈತರಿಗೆ ಕಷ್ಟ ಆಗುತ್ತೆ ಅಥವಾ ನಷ್ಟ ಆಗುತ್ತೋ, ಮಳೆಯಿಂದ ಬೆಳೆ ಎಲ್ಲವೂ ನಾಶ ಆಗುತ್ತೋ, ಆ ಸಂದರ್ಭದಲ್ಲಿ ಬಹಳಷ್ಟು ಸಹಕಾರ ಮಾಡೋದು ಅಥವಾ ಅವರಿಗೆ ಒಂದು ಪರಿಹಾರ ಧನ ಕೊಡುವಂಥದ್ದು ಕೂಡ ಮಾಡಿದೆ. ಹಾಗಾಗಿ ಈ ಬಾರಿಯೂ ಕೂಡ ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಹೇಗಿದೆ, ಏನಾಗಿದೆ ಅಲ್ಲಿ ಬನ್ನಿ ನೋಡೋಣ. ಕರ್ನಾಟಕದಾದ್ಯಂತ ಸುರಿದ ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಇವತ್ತು ಏನು ನಾವು ಜಮೀನಿನಲ್ಲಿದ್ದೀವಿ, ಮಹೇಶ್ ಎಂಬಾತ ಏನು ರೈತ ಏನಿದ್ದಾನೆ ಇವತ್ತು ಒಂದು ರೀತಿಯಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಅಂತ ಹೇಳ್ಬೋದು. ಒಟ್ಟಾರೆಗೆ 7 ಎಕರೆ ಭೂ ಪ್ರದೇಶದಲ್ಲಿ ಹೂಕೋಸು ಆಗಿರ್ಬೋದು, ಅದೇ ರೀತಿ ಬದನೆ ಗಿಡ ಆಗಿರ್ಬೋದು, ಮತ್ತು ಏನು ಪಾಲಕ್, ಅದೇ ರೀತಿ ಏನು ಸಾಸಿವೆ ಗಿಡಗಳನ್ನು ಕೂಡ ಬೆಳೆದಿದ್ದ. ಆದರೆ ಸಂಪೂರ್ಣವಾಗಿ ಈಗ ಏನು ಅವನಿಗೆ ಇನ್ನೇನು ಕಟಾವು 2-3 ದಿನಗಳಲ್ಲಿ ಬರಬೇಕಾಗಿದ್ದ ಸಂಪೂರ್ಣ ಬೆಳೆ ಈಗ ನಾಶ ಆಗಿದ್ದರಿಂದ ರೈತ ಸಂಪೂರ್ಣವಾಗಿ ಸಂಕಷ್ಟದಲ್ಲಿ ಸಿಕ್ಕಿದ್ದಾನೆ. ಅದೇ ರೀತಿಯಾಗಿ ತನ್ನ 1 ಎಕರೆ ಜಮೀನು ಜೊತೆಗೆ 6 ಎಕರೆ ಭೂ ಪ್ರದೇಶವನ್ನು ಬಾಡಿಗೆಯನ್ನು ಪಡೆದು ಅದಕ್ಕೆ ಏನು ಒಂದು ಬೆಳೆಗೆ 20,000 ಅಂತೆ ಅದನ್ನು ಬಾಡಿಗೆ ಪಡೆದು ರೈತ ಏನು ಬೆಳೆಯನ್ನು ಬೆಳೀತಾ ಇದೆ. ಈಗ ಸಂಪೂರ್ಣವಾಗಿ ಈಗ ಹಾಳಾಗಿರ್ತಕ್ಕಂಥದ್ದು. ಅದಲ್ಲದೆ ಈಗ ರೈತ ಒಂದು ರೀತಿಯಾಗಿ ತನ್ನ ಏನು ಬಂಗಾರವನ್ನು ಒತ್ತೆಯನ್ನು ಇಟ್ಕೊಂಡು ಈ ಬೆಳೆಗೆ ಏನೇನು ರಾಸಾಯನಿಕ ಆಗಿರ್ಬೋದು, ಅದೇ ರೀತಿ ಬೀಜ ಗೊಬ್ಬರ ಆಗಿರ್ಬೋದು, ಸಸಿಯನ್ನು ತಂದ ನೆಟ್ಟು ಈಗ ಸಂಪೂರ್ಣವಾಗಿ ಬೆಳೆದ ಬೆಳೆ ಅವನ ಕೈಗೆ ಸಿಗದೇ ಇದ್ದರಿಂದ ಒಂದು ರೀತಿಯಾಗಿ ಕಂಗಾಲ್ ಆಗಿರ್ತಾನೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಬೆಳೆ ಏನಿದೆ ಈಗ ನೀವು ಗಮನಿಸ್ತಾ ಇರ್ಬೋದು, ಯಾವ ರೀತಿಯಾಗಿ ಹಾಳಾಗಿದೆ ಅಂತ ನೋಡ್ತಾ ಇರ್ಬೋದು. ಆದರೆ ಹೂಕೋಸು ಏನಿದೆ ಅದರ ಸುತ್ತಮುತ್ತ ಏನು ಎಲೆ ಇದ್ರೇ ಅದಕ್ಕೆ ಒಂದು ಬೆಲೆ ಅಂತ ಹೇಳ್ಬೋದು. ಆದರೆ ಈಗ ಸದ್ಯ ಸಂಪೂರ್ಣವಾಗಿ ನೀವು ಗಮನಿಸ್ತಾ ಇದ್ರೆ ಹೂಕೋಶದ ಮೇಲೆ ಇರ್ತಕ್ಕಂಥ ಎಲೆಗೆ ಸಂಪೂರ್ಣವಾಗಿ ನಾಶ ಆಗಿದ್ದರಿಂದ ರೈತ ಒಂದು ರೀತಿಯಾಗಿ ಈಗ ಅದು ಮಾರುಕಟ್ಟೆಯಲ್ಲಿ ಕೂಡ ಈಗ ಅದು ಮಾರಕ್ಕೆ ಹೋದರೆ ಅದನ್ನು ಯಾರು ತೆಗೋದಕ್ಕೂ ಕೂಡ ಈಗ ಏನು ವ್ಯಾಪಾರಸ್ಥರು ಕೂಡ ಇಲ್ಲದೇ ಇದ್ದಿದ್ದರಿಂದ ಒಟ್ಟಾರೆ ಒಂದು 3-4 ಲಕ್ಷ ಈಗ ಸಂಪೂರ್ಣವಾಗಿ ಅವನಿಗೆ ಈಗ ಲಾಸ್ ಆಗಿರ್ತಕ್ಕಂಥದ್ದು. ನಾನು ಇವತ್ತು ಈಗ ರೈತನ ಮಹೇಶ್ ಅನ್ನುವಂಥ ರೈತನನ್ನೇ ಮಾತಾಡಿಸ್ತೀನಿ. ಯಾವ ರೀತಿಯಾಗಿ ಈಗ ಅವರು ಸಂಕಷ್ಟದಲ್ಲಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ. ನಾವು ಮಹೇಶ್ ಬಡವಂಜಿ ಸರ್. ನಮ್ದು 1.5 ಎಕರೆ ಫ್ಲವರ್ ತೆಗ್ಯಾಕೆ ಬಂದಿದ್ದೈತಿ ರೀ ಸರ್. ಇದು ಮಳೆ ಮತ್ತು ಹನ್ಕಲ್ ಬಿತ್ಕ್ಯಾಸ ಎಲ್ಲ ನುಕ್ಸಾನ್ ಆಗೈತೈತಿ ರೀ ಸರ್. 1 ಎಕರೆ 1.5 ಎಕರೆ ಪಾಲಕ್ ಐತ್ರಿ, ಮತ್ತು ಬದ್ನಿಕಾಯಿ 1 ಎಕರೆ ಐತ್ರಿ, 3 ಎಕರೆ ಸಾಸಿವೆ ಐತ್ರಿ ಸರ್. ಎಲ್ಲ ನಿನ್ನೆ ಮಳೆ ಮತ್ತು ಹನ್ಕಲ್ ಬಿದ್ದಿದ ಮೇಲೆ ನಮ್ದು ಎಲ್ಲ ಹೊಲಂದ ಎಲ್ಲ ನುಕ್ಸಾನ್ ಆಗಿಬಿಟ್ಟಿದ್ದೈತಿ ರೀ. ನಾವು ಸ್ವಂತ 1 ಎಕರೆ ಹೊಲ ಐತ್ರಿ, 7 ಎಕರೆ ನಾ ಬಾಡಿಗೆಲೆ ಮಾಡಿದ್ದೀವಿ. 1 ಎಕರೆಗೆ 20,000 ರೂಪಾಯಿ ವರ್ಷಿಗೆ ಬಾಡಿಗೆ ಕೊಡಾಕ್ಬೇಕು ರೀ. ನಾ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ರೀ, ಸ್ವಲ್ಪ ನಮ್ದು ನುಕ್ಸಾನ್ ಏನೈತಿ ಭರ್ಪಾಯಿ ಅಷ್ಟು ಮಾಡೋರಿ. ಈಗ ತಾವು ಬಂಗಾರನ ಅಡ ಇಟ್ಟೇನಂತಂದೇಳಿ ಎಷ್ಟು ಬಂಗಾರವನ್ನು ಅಡ ಇಟ್ಟು ನೀವು ಇದನ್ನು ಸಾಲ ತಗೊಂಡಿದ್ದೀರಂತ? 3 ತೊಳ ಇದು ಬಂಗಾರ ಇಟ್ಟಿದ್ದೈತಿ ರೀ ಸರ್. ಆ ಖರ್ಚಲ್ಲಿ ಇದು ಎಲ್ಲ ಮಾಡ್ಕ್ಯಾಸಿದೆ, ಎಲ್ಲ ಹೊಲ ತಯಾರು ಮಾಡಿದ್ರಿ. ಅಚಾನಕ್ ಈ ಮಳೆ ಮತ್ತು ಹನ್ಕಲ್ ಬಿದ್ದಿದ ಮೇಲೆ ನಮ್ದು ಎಲ್ಲ ನುಕ್ಸಾನ್ ಆಗೈತೈತಿ ರೀ. ನಾ ಸರ್ಕಾರಕ್ಕೆ ಮತ್ತೆ ಒಂದು ಸಲ ಹೇಳ್ತೀನಿ ರೀ, ಸ್ವಲ್ಪ ನಮಗೆ ಸಹಾಯ ಮಾಡಿರಿ. ಅಂದರೆ ಸರ್ಕಾರಕ್ಕೆ ಒಟ್ಟಾರೆ ಈಗ ನೀವು ಬೆಳೆದಿರ್ತಕ್ಕಂಥ ಬೆಳೆ ಏನು ಹಾನಿಯಾಗಿದೆ, ಹಾನಿಯಾಗಿರ್ತಕ್ಕಂಥ ಹಣವನ್ನು ನಮಗೆ ಸಂದಾಯ ಮಾಡಿ ಅಂತೇಳಿ ಆಗ್ರಹ ಮಾಡ್ತೀವಿ. ಅದರ ಸಲಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ರೀ, ನಮಗೆ ಸ್ವಲ್ಪ ಸಹಾಯ ಮಾಡಿರಿ. ರೈತರು ಹೇಳ್ತಾ ಇರುವಂಥದ್ದು, ನಾನು ಎಲ್ಲ ಬಂಗಾರ ಆಗಿರ್ಬೋದು, ಅದೇ ರೀತಿ ನಾನು ಸಾಲ ಸೂಲ ಮಾಡಿ ಬೆಳೆದಿರ್ತಕ್ಕಂಥ 7 ಎಕರೆ ಈಗ ಸಂಪೂರ್ಣವಾಗಿ ಏನು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದ್ದರಿಂದ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು, ನಾನು ಹಾಕಿರ್ತಕ್ಕಂಥ ಏನು ಬಂಡವಾಳ ಇದೆ ಆ ಬಂಡವಾಳವನ್ನು ಸರ್ಕಾರ ನನಗೆ ಸಂದಾಯ ಮಾಡಿದರೆ ನನ್ನ ಕುಟುಂಬವನ್ನು ಸಾಗಿಸಲಿಕ್ಕೆ ಒಂದು ರೀತಿಯಾಗಿ ಅನುಕೂಲ ಆಗುತ್ತೆ ಅಂತೇಳಿ ರೈತರ ಮಾತು. ಕ್ಯಾಮ್ರಾಮನ್ ಶಿವ ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ.